ನಿನ್ನೆ ಗೆಳೆಯರೊಂದಿಗೆ ಮಾತಾಡುವಾಗ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರ ಬಂತು. ನನ್ನ ಗೆಳೆಯರು ಕೇಳಿದ್ರು, ಏನಪ್ಪ ಏನು ಹೇಳ್ತೀಯ, ನಿನ್ನ ಅಭಿಪ್ರಾಯ ಏನು ಅಂತ. ನಾನು ನನ್ನ ಗುರುಗಳು ಹೇಳಿದ್ದನ್ನು ನೆನ್ಪು ಮಾಡ್ಕೊಂಡು ಹೇಳಿದೆ. ನೋಡ್ರಪ್ಪ, ನಮ್ಮ ಗುರುಗಳು ಹೇಳ್ತಿದ್ರು, ನಾವು ಯಾವಾಗಲೂ ಸಿದ್ದರಾಮಯ್ಯ ಆಗಿದ್ದರೆ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಅಂತ. ಹೇಗೆ ಅಂತ ಕೇಳಿದ್ರು. ನೋಡಿ, ರಾಮಾಯಣದಲ್ಲಿ ರಾಮ ತಂದೆಗೆ ಸಂತೋಷ ಆಗುತ್ತೆ, ತಾಯಿಗೆ ಸಂತೋಷ ಆಗುತ್ತೆ, ನಾಡಿನ ಜನತೆಗೆ ಖುಷಿಯಾಗುತ್ತೆ ಅಂತ ಸಿಂಹಾಸನ ಒಪ್ಕೊಂಡ, ಹೌದಾ? ಅದೇ ಥರ ತಂದೆಗೆ ಸಂಕಟ ಆಗುತ್ತೆ, ಮಾತಿಗೆ ತಪ್ಪದಂಗೆ ಆಗುತ್ತೆ, ಕೈಕೆ ತಾಯಿಗೆ ಖುಷಿಯಾಗುತ್ತೆ ಅಂತ ಸಿಂಹಾಸನ ತ್ಯಾಗಕ್ಕೂ ಒಪ್ಕೊಂಡ. ರಾಮ ಸಿದ್ಧರಾಮ ಆಗಿದ್ರಿಂದನೇ ಲೋಕ ಪ್ರಶಸ್ತ ಆಗಿದ್ದು. ಹಾಗೆ ಈ ಸಿದ್ದರಾಮಯ್ಯ ಅನ್ನೋರು ಅಧಿಕಾರಕ್ಕೆ ಜನಗಳ ಕಲ್ಯಾಣಕ್ಕೋಸ್ಕರ ಬರೋಕ್ಕೂ ಸಿದ್ದರಾಮರಾಗಿದ್ದರು. ಆಮೇಲೆ ಅಧಿಕಾರ ಬಿಡೋದಕ್ಕೂ ಕೂಡ ಸಿದ್ದರಾಮ ಆಗಿದ್ದರು. ಈ ಥರ ಸ್ಥಿತಪ್ರಜ್ಞತೆ ಅಂತ ಏನಿದೆ, ಅದು ನಮ್ಮೊಳಗೆ ರಾಮ ಜಾಗೃತವಾದಾಗ ಬರುತ್ತೆ ಅಂತ ನಂಗೆ ಅನಿಸುತ್ತೆ. ಏನಂತೀರಾ ಅಂದೆ, ನೀವೇನಂತೀರಾ? ನಮಸ್ತೆ.